ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಫಿಶ್ ಫ್ರೈ ಯಾವ ಥರ ಈಸಿಯಾಗಿ ಮಾಡೋಣಂತ ನೋಡ್ಕೊಂಬರೋಣಂತ್ರಿ. ಮೊದಲಿಗೆ ನಾನಿಲ್ಲಿ ಫಿಶ್ನ ಕ್ಲೀನಾಗಿ 2 ಸಲ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈ ಥರ ಫ್ರೆಶ್ ಆಗಿರೋ ಫಿಶನ್ನು ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡು ಈಗ ಬನ್ನಿ ಇದಕ್ಕೆ ಯಾವ ಥರ ಮಸಾಲೆ ಮಾಡ್ಕೋಬೇಕಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿ ಮೆಣಸು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಳತ್ತೀನಿ, ಅಚ್ಕಾರದ ಪುಡಿನ ಹಾಕ್ಕೊಳತ್ತೀನಿ ರೀ, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲವರನ್ನು ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಿಶ್ ಫ್ರೈ ಯಾವ ಥರ ನಮಗೆಲ್ಲ ಕುಕ್ ಮಾಡ್ಕೊಬೇಕು ಆ ಥರ ಅದಕ್ಕೆ ನಾವು ಇದನ್ನು ಪೂರ್ತಿಯಾಗಿ ಕಲಿಸ್ಕೊಂಡ್ಬಿಡೋಣ. ಅತಿ ಗಟ್ಟಿನೂ ಆಗಬಾರ್ದು ಮತ್ತು ಅತಿ ತಿಳುವೂ ಆಗಬಾರ್ದು. ಈಗ ಇದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಕರಿಬೇವು ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಇದನ್ನು ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಫಿಶ್ ಏನು ತೊಳೆದಿಟ್ಕೊಂಡು ನನ್ನ ಫಿಶ್ನ ಒಂದೊಂದೇ ಫಿಶ್ಗೆ ಇದನ್ನು ಎಲ್ಲನೂ ಕರೆಕ್ಟಾಗಿ ಕೋಟಿಂಗ್ ಆಗೋ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ಫಿಶನ್ನು ಈ ಥರ ಮಸಾಲೆನ ಹಚ್ಕೊಂಡು ಒಂದೊಂದಾಗಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳ್ತೀನಿ. ಇದೇ ಥರ ಎಲ್ಲ ಫಿಶ್ಗೂ ನಾವು ಇದನ್ನು ಪೇಸ್ಟನ್ನು ಹಚ್ಕೊಂಡು ರೆಡಿ ಮಾಡಿಕೊಂಡು ಒಂದು ಹಾಫ್ ಆನ್ ಅವರನ್ನು ಇದನ್ನು ನೆನೆಯಕ್ಕೆ ಬಿಟ್ಬಿಡ್ಬೇಕು. ಅಂದರೆ ಇದ್ರೊಳಗೆ ಖಾರ ಉಪ್ಪು ಸರಿತಂಗೆ ಎಲ್ಲನೂ ಆ್ಯಡ್ ಆಗುತ್ತೆ. ಅದಕ್ಕೆ ನಾವು ಅರ್ಧ ತಾಸು ಬಿಟ್ಬಿಡ್ತೀನಿ. ಈಗ ಅರ್ಧ ತಾಸು ಬಿಟ್ಟಂಥ ಈ ಫಿಶ್ ಫ್ರೈನ ಒಂದು ಬಾಣಲೆ ಒಳಗೆ ಎಣ್ಣೆ ಹಾಕ್ಕೊಂಡು, ಅತಿ ಏನು ಎಣ್ಣೆ ಬೇಕಾಗಂಗಿಲ್ಲ ರೀ, ಇದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕು, ಪೂರ್ತಿಯಾಗಿ ಮಸ್ತಾಗಿ ಫ್ರೈ ಆಗ್ತದೆ. ಈಗ ಒಂದೊಂದೇ ಫಿಶನ್ನು ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಭಾಳತ್ತೇನು ಆಗಂಗಿಲ್ಲ ರೀ, ಫ್ರೆಶ್ ಫಿಶ್ ಇದ್ವು ಅಂದರೆ ಅಂತ ಒಂದು 2 ನಿಮಿಷದೊಳಗೆ ಪೂರ್ತಿಯಾಗಿ ಫ್ರೈ ಆಗಿಬಿಡ್ತಾವೆ. ಈಗ ನೋಡಿರಿ, ಕೆಳಗೂ ಅಂಟ್ಕೊಳ್ಳೋಂಗಿಲ್ಲ, ಎಷ್ಟು ಕರೆಕ್ಟಾಗಿ ಫ್ರೈ ಆಗಿರ್ತಾವೆ. ಒಂದೊಂದೇ ಫಿಶನ್ನು ಈ ಥರ ನಾವು ಫ್ರೈ ಮಾಡ್ಕೊಂಡು ಮುಗಿತೀವಿ. ಇದ್ರೊಳಗೇನು ಭಾಳ ಕೆಲಸ ಐತಿ ಫಿಶ್ ಫ್ರೈ ಮಾಡೋದು, ಎಲ್ಲರೂ ಈಸಿಯಾಗಿ ಮಾಡ್ಕೊಂಬಿಡೋದು. ಕರೆಕ್ಟಾಗಿ ನಾ ಮಾಡಿದಂಥ ವಿಡಿಯೋನ ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರಂತ ನಿಮ್ಮ ಫಿಶ್ ಫ್ರೈ ಇದೇ ಥರನೇ ಬರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.